ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಲ್ಲಿ ಪದವಿ ಮತ್ತು ಉನ್ನತ ಶಿಕ್ಷಣ ಪಡೆಯುತ್ತಿರುವ ಸುಮಾರು 150 ವಿದ್ಯಾರ್ಥಿಗಳಿದ್ದು ಅವರಿಗೆ ಸರಿಯಾದ ಊಟ, ಶೌಚಾಲಯ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅರೆಬೆಂದ ಅನ್ನ, ಹುಳ ಬಿದ್ದ ಸಾಂಬಾರು, ಕೊಳೆತ ತರಕಾರಿ, ಬಾಡಿ ಹೋದ ಚೋಟುದ್ದ ಬಾಳೆಹಣ್ಣು ನೀಡಿ ಮಕ್ಕಳಿಗೆ ಮೋಸ ಮಾಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ಅಲ್ಲಿನ ಮೇಲ್ವಿಚಾರಕರು ಮತ್ತು ಅಡಿಗೆ ಸಿಬ್ಬಂದಿ ವಿರುದ್ಧ ದಂಗೆ ಎದ್ದಿದ್ದಾರೆ. ಅಡಿಗೆ ಸರಿ ಇಲ್ಲ, ಹಾಸ್ಟೆಲ್ ಸ್ವಚ್ಛತೆ ಇಲ್ಲ, ಶೌಚಾಲಯ ಕ್ಲೀನ್ ಮಾಡಿಲ್ಲ ಅಂತ ಯಾರಿಗಾದ್ರೂ ದೂರು ಕೊಟ್ರೆ ಅಂತಹ ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನಿಂದ ಸಸ್ಪೆಂಡ್ ಮಾಡಿಸ್ತಾರೆ ಅಂತ ಪದವಿ ವಿದ್ಯಾರ್ಥಿ ಮಾರುತಿ ಆರೋಪಿಸಿದ್ದಾರೆ. ಸಾಂಬಾರಲ್ಲಿ ಹುಳ ಬಿದ್ದಿದೆ, ರಸಮ್ ಟೇಸ್ಟೇ ಬೇರೆ ಇದೆ, ಅದು ತಿಂದರೆ ಫುಡ್ ಪಾಯ್ಸನ್ ಡೈರೆಕ್ಟ್ ಒಮ್ಮೆ ಹಾಸ್ಪಿಟಲ್ ಹೋಗ್ಬೇಕು. ಇದ್ರ ಬಗ್ಗೆ ಏನೂ ಕೇಳ್ತಾ ಇಲ್ಲ. ವಾರ್ಡನ್ ಫೋನ್ ಮಾಡಿದ್ವಿ, ಬರ್ತೀನಿ, ಫೋನ್ ರಿಸೀವ್ ಮಾಡಲ್ಲ. ನಾನು ಡಿ ಡಿ ಸಾಹೇಬ್ಗೆ ಫೋನ್ ಮಾಡಿದ್ದೀನಿ, ಎಲ್ಲ ಮೆಸೇಜ್ ಮಾಡಿ ಎಲ್ಲ ಹೇಳಿದ್ದೀನಿ. ಅಷ್ಟೆಲ್ಲ ಅವ್ರು ಫೋನ್ ಪಿಕ್ ಮಾಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇದೇ ರೀಸನ್ ಬಾಳೆಹಣ್ಣು ಚಿಕ್ಕ ಮಕ್ಕಳು ಅಷ್ಟ ಅಲ್ಲ, ಡಿಗ್ರಿ ಮಕ್ಕಳು ಇಷ್ಟೇ ಬಾಳೆಹಣ್ಣು ಇಷ್ಟೇ ಇರೋದು. ಮತ್ತು ಲಾಸ್ಟ್ಗೆ ಟಾರ್ಗೆಟು ಆಯಿತು, ನಾಳೆ ನೀವು ಇರ್ತೀಯ ಹಾಸ್ಟೆಲ್ ನೋಡೋಣ, ಸಿಕ್ಕಿ ತರಿಸೋದು ಜಾಸ್ತಿ ಆಗುತ್ತೆ. ಹೋಗೋ ಡಿ ಡಿ ಹೋಗು ಅಂತಾರೆ, ಅಲ್ಲ ತಲುಪಿಸಿ ಹೋಗು ಅಂತಾರೆ. ಅಷ್ಟು ಬಂದರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದೇ ರೀಸನ್ನಾಗಿ ಒಂದಿಬ್ಬರು ಮಕ್ಕಳು ಕಿತ್ತಾಗಿದ್ದಾರೆ. ಸೇಮ್ ರೀಸನ್ನು. ಅದನ್ನ ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ವಿ, ಅದಕ್ಕೂ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಡಿ ಡಿ ಸಾಹೇಬ್ರು ಒಂದ್ಸರಿ ಬಂದಿದ್ರು, ಅವ್ರು ವಿಸಿಟ್ ಮಾಡಿದ್ರು, ಎಲ್ಲ ಕೂಡ ಅವ್ರ ಕಡೆ ಇದೆ. ಅವರು ಅವಾಗ ಏನೋ ಅವ್ರು ಹೇಳಿದ್ರು, ಮಾಡಿಸಿ ಅಂತ ಹೇಳಿದ್ರು. ಅವಾಗಿಂದ ಹೋಗಿದ್ದು ಮತ್ತೇನೋ ಅವಾಗ ಅದೇ ಕಂಟಿನ್ಯೂ ಇತ್ತು. ಬಟ್ ಮೇಜರ್ ಏನು ಆಗಲಿಲ್ಲ. ಮೇಜರ್ ನಾವು ಬೇಡ ಏನೋ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ವಿ. ಮತ್ತೆ ಬರ್ತಾ ಬಾಳೆ ಏನು ಕೊಡೋದು ಮತ್ತೆ ಅದು ಹೋಯ್ತು. ಎಲ್ಲ ಹಸಿವೆ, ಏನೂ ಇಲ್ಲ, ಸಾಂಬಾರು ಕಡಾಗಿಲ್ಲ, ಅನ್ನ ಬೇಯಲ್ಲ, ಏನೂ ಇಲ್ಲ. ಒಳ ಬಿದ್ದ ಸಾಂಬಾರು, ಅರೆ ಬೆಂದ ಅನ್ನ ತಿನ್ನದೆ ಉಪವಾಸವಿದ್ದ ಮಕ್ಕಳಿಗೆ ಪ್ರತ್ಯೇಕವಾಗಿ ಟೊಮೊಟೊ ಬಾತ್ ಮಾಡಿಸಿಕೊಟ್ಟಿದ್ದೇನೆ. ಹಾಸ್ಟೆಲ್ ಸುತ್ತಮುತ್ತ ಇರುವ ಗಿಡ ಮರಗಳಿಂದ ಆಕಸ್ಮಿಕವಾಗಿ 1-2 ಹುಳ ಬಿದ್ದಿರಬಹುದು. ವಿದ್ಯಾರ್ಥಿಗಳು ಆರೋಪಿಸಿದಂತೆ ಯಾವಾಗಲೂ ಹಂಗೆ ಆಗೋಲ್ಲ. ಶೌಚಾಲಯಗಳನ್ನ ಪ್ರತಿದಿನ ಸ್ವಚ್ಛಗೊಳಿಸಲು ಒಬ್ಬ ಆಳನ್ನ ನೇಮಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಒಳ್ಳೆ ಊಟ ಕೊಡ್ತೇವೆ ಅಂತ ವಾರ್ಡನ್ ಪ್ರವೀಣ್ ಚಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಒಂದ್ಸರಿ ಮಕ್ಕಳು ಜಾಸ್ತಿ ಇದಾರಲ್ಲ, ಸ್ಟೂಡೆಂಟ್ಸ್ ಜಾಸ್ತಿ ಅಡುಗೆ ಮಾಡುವಾಗ ಏನೋ ಸ್ವಲ್ಪ ಮಿಸ್ಟೇಕ್, ಮರಗಳೆಲ್ಲ ಜಾಸ್ತಿ ಇದ್ದಾವೆ ಅದೇ ಬಿಲ್ಡಿಂಗು, ಅದರಿಂದ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಯಾವಾಗ ಒಂದ್ಸರಿ ನಾವು ಅವಾಗ ಇಮಿಡಿಯೇಟ್ ಅಡುಗೆಯವ್ರಿಗೆಲ್ಲ ಹೇಳಿದ್ದೀವಿ ನೀಟಾಗಿ ಮಾಡಿ ಅಂತ ಮಾಡ್ತೀವಿ. ಇಲ್ಲ ಶೌಚಾಲಯ ತೊಳೆಯೋಕ್ಕೆ ಒಬ್ಬರನ್ನ ಇಟ್ಬಿಟ್ಟಿದ್ದೀವಿ ನಾವು. ಇಲ್ಲಿ ಶೌಚಾಲಯಕ್ಕಂತಲೇ ಬೆಳಗ್ಗೆ ಅಂತಲೇ ಒಬ್ಬರನ್ನ ಇಟ್ಟಿದ್ದೀವಿ, ಬಂಡಪ್ಪ ಅಂತ. ಇದು ನಿನ್ನೆ ಮೊನ್ನೆ ಇಲ್ಲ, ಬಹಳ ದಿನಗಳಿಂದ ಇಲ್ಲಿ ಹೀಗೆ ನಡೆಯುತ್ತಿದ್ರು. ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ರು, ಯಾರು ಕ್ರಮ ಕೈಗೊಂಡಿಲ್ಲ ಎಂದು ಬಹುತೇಕ ವಿದ್ಯಾರ್ಥಿಗಳು ದೂರಿದ್ದು. ಇನ್ನಾದ್ರೂ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆ, ತಪ್ಪಿತಸ್ಥ ಸಿಬ್ಬಂದಿ, ಅಡುಗೆ ತಯಾರಕರ ಮೇಲೆ ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.